ಮೈಸೂರಿನಲ್ಲಿ ಮೂಡ ನಿವೇಶನಗಳ ಹಂಚಿಕೆಯಲ್ಲಿ ಯಾವ ಮಟ್ಟಕ್ಕೆ ಅಕ್ರಮ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ಸತ್ಯ. ಈಗ ಇದೇ ಅಕ್ರಮಕ್ಕೆ ಪುಷ್ಟಿ ಕೊಡ್ತಾ ಇದೆ ಎರಡು ಅತಿ ದೊಡ್ಡ ಪ್ರಕರಣಗಳು. ಏನಾಗಿದೆ ಅಂತ ಹೇಳ್ತೀವಿ ನಿಮಗೆ. ಇಡಿಯಿಂದ ಜಪ್ತಿಯಾದ 160 ಸೈಟ್ನ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದೀವಿ ನಿಮಗೆ. ಒಬ್ಬ ವ್ಯಕ್ತಿಗೆ, ಜಸ್ಟ್ ಒಬ್ಬನೇ ಒಬ್ಬ ವ್ಯಕ್ತಿಗೆ 30 ರಿಂದ 40 ನಿವೇಶನವನ್ನ ಮೂಡ ಕೊಟ್ಟಿದೆ. ಒಬ್ಬರಿಗೆ 40 ಸೈಟ್ಸ್. ಮೈಸೂರಿನ ಹೆಸರಾಂತ ಚರ್ಚ್ ಸೊಸೈಟಿ ಒಂದಕ್ಕೆ 40 ಸೈಟ್ಗಳು ಅಲ್ಲಿ ರಿಜಿಸ್ಟರ್ ಆಗಿರೋದು. ಅಬ್ದುಲ್ ವಾಹಿದ್ ಎಂಬಾತನಿಗೆ 41 ಸೈಟನ್ನು ಕೊಡಲಾಗಿದೆ. ಕುವೆಂಪು ನಗರದ ಸತೀಶ್ ಸೇರಿದಂತೆ ರಾಜು ಕುಟುಂಬಕ್ಕೆ 31 ನಿವೇಶನಗಳನ್ನು, ಒಂದೇ ಕುಟುಂಬಕ್ಕೆ ಒಬ್ಬರಿಗೇನೆ 30-40 ಅಂತ ಕಡಲೆಪುರಿ ಹಂಚಿದಂಗೆ ಸೈಟ್ಗಳನ್ನು ಹಂಚಿದ್ದಾರೆ. ಮೂಡಾಗೆ ಸುಮಾರು 500 ಕೋಟಿ ನಷ್ಟ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮೂಡ ಹಗರಣ ಮತ್ತು 108 ಕಳ್ಳರು ಅಂತ ಯಾರಾದರೂ ಒಂದು ಪುಸ್ತಕ ಬರೆದ್ರೆ ಅದು ಸೂಪರ್ ಹಿಟ್ ಆಗುತ್ತೆ. ಯಾಕಂದರೆ ಆ ಥರದ ಸ್ಕ್ಯಾಮ್ ಇದು, ಆ ಲೆವೆಲ್ನ ಸ್ಕ್ಯಾಮ್ ಇದು. 50-50 ನಿವೇಶನ ಹಂಚಿಕೆಯನ್ನು ಹೆಂಗೆ ತಮ್ಮ ಸಂಪತ್ತನ್ನು ವೃದ್ಧಿ ಮಾಡೋದಕ್ಕೆ ಕೆಲ ಅಧಿಕಾರಿಗಳು, ರಾಜಕಾರಣಿಗಳು ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕೆ ಫ್ರೆಶ್ ಎಕ್ಸಾಂಪಲ್ ಇದು. ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. KP ನಾಗರಾಜ್, ಮೂಡವನ್ನು ಒಂದು ಸಮೃದ್ಧ ಹುಲ್ಲುಗಾವಲಿನ ರೀತಿ ನೋಡಿ ಅಲ್ಲಿ ಚೆನ್ನಾಗಿ ಮೇಯ್ದಿರುವಂತಹ ಅಧಿಕಾರಿಗಳದ್ದು ಒಂದೊಂದೇ ಸ್ಕ್ಯಾಮನ್ನು ನೋಡ್ತಾ ಇದ್ರೆ ಒಂದು ದೊಡ್ಡ ಬುಕ್ಕೇ ಬರಿಬಹುದು. ಬುಕ್ ಸೂಪರ್ ಹಿಟ್ ಆಗುತ್ತೆ ಅಂತ ಅನ್ಸುತ್ತೆ. ಅಲ್ಲ, ಅದರಲ್ಲಿ ಯಾವುದೇ ಬೇಡ. ಅದಕ್ಕೆ ತಕ್ಕಂಗೆ ಮಮತಾ ತಾವು ಕೂಡ ಟೈಟ್ಲು ಕೂಡ ಕೊಟ್ಬಿಟ್ಟಿದ್ದೀರಾ. ಹಾಗಾಗಿ ಆ ರಿಸ್ಕು ಕೂಡ ಇಲ್ಲ ಪುಸ್ತಕ ಬರೆಯೋರಿಗೆ. ಒಂದು ರೀತಿಯಾಗಿ ಮಮತಾ, ಭ್ರಷ್ಟಾಚಾರದ ವಿಚಾರದಲ್ಲಿ, ಎಸ್ಪೆಷಲಿ ಭೂಮಿಯ ಭ್ರಷ್ಟಾಚಾರದ ವಿಚಾರದಲ್ಲಿ ಮೈಸೂರಿನ ಮೂಡ ಅನ್ನುವಂಥದ್ದು ಒಂದು ರೀತಿಯಾದಂತಹ ಯಾರೂ ಮಾಡೋಕ್ಕಾಗದೇ ಇರುವಂಥ ಸಾಧನೆಯನ್ನು ಇದನ್ನು ಮಾಡಿದೆ ಅಂತಲೇ ಹೇಳ್ಬೋದು. ಈಗ ಸಿಗ್ತಾ ಇರುವಂಥ ಡಾಕ್ಯುಮೆಂಟು, ಎಸ್ಪೆಷಲಿ ಇಡಿಯ ಎಂಟ್ರಿ ಆದ ನಂತರದಲ್ಲಿ ಈ ಎಲ್ಲ ದಾಖಲೆಗಳ ಸಮೇತವಾಗಿ ಇಡಿ ಹಂತವಾಗಿ ಎಲ್ಲದನ್ನು ಕೂಡ ಸೀಸ್ ಮಾಡ್ತಾ ಬರ್ತಾ ಇದೆ. ಈಗ ಇಡಿ ಒಟ್ಟು 500 ಕೋಟಿ ರೂಪಾಯಿನ ಆಸ್ತಿಯ ಸೈಟ್ಗಳನ್ನು ಸೀಸ್ ಮಾಡಿರುವಂಥದ್ದು, ಅದರ ಸಂಪೂರ್ಣವಾದಂತಹ ಪಟ್ಟಿ ಲಭ್ಯ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೇವಲ 3 ವ್ಯಕ್ತಿಗಳಿಗೆ, ಒಬ್ಬ ವ್ಯಕ್ತಿಗೆ 40 ಸೈಟು, ಮತ್ತೊಬ್ಬ ವ್ಯಕ್ತಿಗೆ 40 ಸೈಟು ಮತ್ತು ಒಂದು ಕ್ರಿಶ್ಚಿಯನ್ ಸೊಸೈಟಿಗೆ 45 ಸೈಟು. ಈ ರೀತಿಯಾಗಿ ನಾವು ಮೊದಲಿನಲ್ಲಿ ಕೂಡ ಅದೇ ಮಾತಾಡ್ತಾ ಇದ್ವಿ, ಕಳ್ಳೆಪುರಿನಾದ್ರೂ ಒಂದು ಬಿಗಿಯಾಗಿ ಹಂಚ್ಬಿಡ್ತಾರೆ. ಅದಕ್ಕಿಂತಲೂ ಕಡೆಯಾಗಿ ಮೈಸೂರಿನಲ್ಲಿ ಸೈಟ್ಗಳನ್ನು ಮೈಸೂರಿನ ಮೂಡ ಅಧಿಕಾರಿಗಳು ಹಂಚಿರುವಂಥದ್ದು ಅಂತ. ಮೈಸೂರಿನ ಪ್ರತಿಷ್ಠಿತವಾದಂತಹ ಬಡಾವಣೆಗಳಲ್ಲೇ ಇವರೆಲ್ಲರಿಗೂ ಕೂಡ ಸೈಟ್ಗಳನ್ನು ನೀಡಲಾಗಿದೆ. ಅದರಲ್ಲೂ ಕೂಡ ಅಬ್ದುಲ್ ವಾಹಿದ್ ಅನ್ನುವಂಥ ವ್ಯಕ್ತಿಗೆ ತಾನು 7ನೇ ವಯಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನ್ನ ಭೂಮಿಯನ್ನು ಇವರು ಸ್ವಾಧೀನಪಡಿಸ್ಕೊಂಡ್ರು ಅಂತ, 7ನೇ ವಯಸ್ಸಿನಲ್ಲಿ ಅವರ ಹೆಸರಿಗೆ ಹೆಂಗೆ ಜಮೀನು ಬಂತು, ಅವರ ಹೆಸರಿಗೆ ಹೆಂಗೆ ಖಾತೆ ಕೂರ್ತು, ನಿಜವಾಗ್ಲೂ ಕೂಡ ಮಿರಾಕಲ್ ಅನ್ನಿಸ್ತದೆ ಮಮತಾ. ಆ ಕೇಸಲ್ಲಿ ಒಟ್ಟು 45 ಸೈಟ್ಗಳನ್ನು ಸೀಸ್ ಮಾಡಿರೋದು. ಅಲ್ಲಿಗೆ ಹಂತವಾಗಿ 3 ಹಂತದಲ್ಲಿ ಇಡಿಯಿಂದ ಸೈಟ್ಗಳು ಸೀಸ್ ಆಗಿದ್ದಾರೆ. ಅದರ ಸಂಖ್ಯೆ ಒಟ್ಟಾರೆಯಾಗಿ 500ರ ಗಡಿಯನ್ನು ದಾಟ್ತಾ ಇದೆ. ಬಹುತೇಕ ಆ ಲಿಸ್ಟು ಇನ್ನೂ ಕೂಡ ಮುಂದುವರಿಯುವಂತಹ ಲಕ್ಷಣಗಳು ಕೂಡ ಇದೆ ಮಮತಾ. ರೈಟ್, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.